ಬಾಸ್ ನಮಸ್ಕಾರ. ಒನ್ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂಡಿಯಾ ಮ್ಯಾಚ್ ಗೆದ್ದಿತು. ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಮ್ಯಾಚ್ ಇತ್ತು. ನಿನ್ನೆ ನೋಡಿದ್ರೆ ಇಂಡಿ ಮ್ಯಾಚ್ ಆಡಿ ರೋಹಿತ್ ಶರ್ಮಾ ಅಂತೂ ಸಖತ್ತಾಗಿ ಹೊಡೆದು ವರ್ಲ್ಡ್ ಕಪ್ ಫೈನಲ್ ಸೇಡ್ ತಿರ್ಸ್ಕೊಂಡ್ಬಿಟ್ಟು ರೋಹಿತ್ ಶರ್ಮಾ ಗುಡ್ ಬ್ಯಾಟಿಂಗ್, ಒಬ್ಬ ಅದ್ಭುತ ಬ್ಯಾಟಿಂಗ್. ಮಿಚೆಲ್ ಮಾಸ್ಟರ್ ಮತ್ತು ಸ್ಟೈನಿಶ್ ಮತ್ತೆ ಏನು ಬ್ಯಾಟಿಂಗಪ್ಪ ಗುರು ನಿಮ್ಮದು. ಅಷ್ಟು ಯಾವುದೇ ಒಬ್ಬ ಬ್ಯಾಟ್ಸ್ಮನ್ಗೂ ಬಿಡಲಿಲ್ಲ. 41 ಬಾಲಿಗೆ 92 ರನ್ ಹೊಡೆದು ಫುಲ್ ಎಲ್ಲ ಫಾರ್ಮ್ನಾಗ ಬಂದ ರೋಹಿತ್ ಶರ್ಮಾ ಅವರು. ನಿನ್ನಿನ ಬ್ಯಾಟಿಂಗ್ ಏನು ಬಾಲು 100 ಮೀಟರ್ 6 ಹೊಡೆದ್ರಿ ಗುರು ನೀನು ನಿನ್ನೆ. ರೋಹಿತ್ ಶರ್ಮಾ ಗುಡ್ ಬ್ಯಾಟಿಂಗ್ ಮತ್ತು ಪಾಂಡ್ಯ ಅವರು ಚಲೋ ಆಡಿದ್ರು. ಮತ್ತು 205 ರನ್ ಇಂಡಿಯಾ ಹೊಡೆದು ನಿನ್ನೆ ಮ್ಯಾಚ್ ಅಂತೂ ಇಂಡಿಯಾ ಗೆದ್ದೈತಿ. ಹಂಗಾಗಿ ಮತ್ತು ಇಂಡಿಯಾ ಸೆಮಿಫೈನಲ್ ಹೋಯ್ತು. ಆಸ್ಟ್ರೇಲಿಯಾದವರು ಭಾಳ ಇದು ಮಾಡ್ತಾಯಿದ್ರು. ಮೊದಲಿಗೆ ಇಂಡಿಯಾದವ್ರು ಹೋಗ್ತಾರ ಅಂತೇಳಿ ಯಾರು ಬ್ಯಾಟ್ ಕಮೆನ್ಸ್ ಇಂಡಿಯಾದವ್ರು ಹೋಗಲ್ಲ ಅಂತ ಹೇಳ್ತಿದ್ದ. ಫಸ್ಟ್ ಆಸ್ಟ್ರೇಲಿಯಾ ಸೆಮಿಫೈನಲ್ ಆಲ್ವೇಸ್, ಅದರ್ ಟೈಮ್ ಈಸ್ ನೋ ಮೋರ್. ನನ್ನ ಮಗನೇ ಈಗ ಹೆಂಗೆ ಇಟ್ರು ನಿನಗೆ ಬಗ್ನಿಗೆ ಊಟ. ಇಂಡಿಯಾದವ್ರು ಇಂಡಿಯಾದವ್ರು ಯಾವ ಟೀಮಿಗೆ ಯಾವಾಗ ಸೋಲಿಸ್ತಾರಂತ ಹೇಳಕ್ಕೆ ಬರಲ್ಲ, ಯಾವಾಗ ಸೋಲ್ತಾರಂತ ಹೇಳಕ್ಕೆ ಬರಲ್ಲ. ರೋಹಿತ್ ಶರ್ಮಾ ಬ್ಯಾಟಿಂಗ್ ಅದ್ಭುತ ಆಡೋರು. ಕೊಹ್ಲಿ ಕಾಕ 4-5 ಮ್ಯಾಚ್ ಆಯ್ತು, ಯಾಕೋ ಅವ್ರಿಗೆ ಬ್ಯಾಟಿಂಗ್ ಹತ್ತಾ ಇಲ್ಲ. ಓಕೆ, ತೊಂದರೆ ಇಲ್ಲ. ಮುಂದೆ ಐತಲ್ಲ ಸೆಮಿಫೈನಲ್ದು, ಅದು ದೊಡ್ಡ ಪ್ಲೇಯರ್ ಅಂತ ದೊಡ್ಡ ಪ್ಲೇಯರ್. ಮತ್ತು ರೋಹಿತ್ ಶರ್ಮಾ ಅವರು ಅದ್ಭುತ ಬ್ಯಾಟಿಂಗ್ ಹಾಗೂ ಫಾಸ್ಟೆಸ್ಟ್ 50 ಮತ್ತು ಅತಿ ಹೆಚ್ಚು ಸ್ಪೀಡ್. ಈ ವರ್ಲ್ಡ್ ಕಪ್ನಾಗ ಇಂಡಿಯಾ 100 ರನ್ ಹೊಡೆದೈತಿ. ಮತ್ತು ಮುಂದೆ ಅತಿ ಹೆಚ್ಚು ಇಂಟರ್ನ್ಯಾಷನಲ್ ಸ್ಕೋರ್ ರೋಹಿತ್ ಶರ್ಮಾ 16,000 ರನ್ ಪೂರೈಸಿದ್ರು. ಈ ದಿನ ರೋಹಿತ್ ಶರ್ಮಾಗೆಲ್ಲ ಇದು ಮಾಡ್ತಾಯಿದ್ರು, ಆಡ್ತಾ ಇಲ್ಲ ಹಂಗೆ ಹಿಂಗೆ ಅಂತ ಬ್ಯಾಡ್ ಕಮೆಂಟ್ ಹಾಕೋರಿಗೆಲ್ಲ ಸರಿಯಾದ ಉತ್ತರ ಕೊಟ್ಟಾರ ನಿನ್ನೆ ರೋಹಿತ್ ಶರ್ಮಾ ಅವರು. ಯಾಕಂದ್ರೆ ಅವರು ದೊಡ್ಡ ಟೀಮಿನ ಜೋಡಿನೇ ಜಾಸ್ತಿ ಹೊಡೆಯೋದು. ಈ ಸೀಸನ್ ಅಂತೂ ಅವರು ಮರಳಿ ಫಾರ್ಮ್ನಾಗ ಬಂದಾರೆ. ಯಾಕಂದ್ರೆ ರೋಹಿತ್ ಶರ್ಮಾ ಅವರು ಪ್ರತಿಯೊಂದು ಮ್ಯಾಚ್ನಾಗೂ ಸಖತ್ತಾಗಿ ಆಡತ್ತಾರ. ಇನ್ನು ಮುಂದೆ ನೆಕ್ಸ್ಟ್ ಇಂಡಿಯಾ ಸೆಮಿಫೈನಲ್ ಆಡ್ತೈತೆ ಅಂತ ಹೇಳ್ತಾ ಗಿಲಿ ಮ್ಯಾಚ್. ಇನ್ನು ಯಾರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ. ಇನ್ನು